ಇಲ್ಲಿ ಎಷ್ಟೋ ಮರಗಳು ಇದೇ ತರ ಅಪಾಯದ ಸ್ಥಿತಿಯಲ್ಲಿದ್ದಾವೆ. ಎಷ್ಟೋ ಜನ ಬಂದವ್ರ ಮೇಲೂ ಕೂಡ ಈ ತರ ಅಪಾಯ ಸ್ಥಿತಿಯಲ್ಲಿ ಬೀಳೋಂಥ ಪರಿಸ್ಥಿತಿ ಇದೆ. ಇದು ಏನಿದೆ ಇದೆಲ್ಲ KEB ಚೆಸ್ಕಾಂ ಲೈನ್ ಕಂಬಗಳಿವೆ. ಇದನ್ನ ತೆರಿಬೇಕು ಅಂತ ಎಷ್ಟೋ ಸರಿ ಫಾರೆಸ್ಟ್ ಅವ್ರಿಗೆ ಮನವಿ ಮಾಡಿದೀವಿ ನಾವು. ಆದ್ರೂ ಕೂಡ ಅವ್ರು ಹೇಳೋದು ಒಂದೇ ಒಂದು ಸಬೂಬು ಹೇಳ್ತಾರೆ, ನಿಮ್ಮೂರ್ಲಿ ಯಾವುದೇ ಮರ ತರಲು ಪರಿಸರ ಪ್ರೇಮಿಗಳು ಜಾಸ್ತಿ ಇದ್ದಾರೆ, ನಾವು ಬಂದು ತೆರೆಯೋದು ಕಷ್ಟ. ಇದು ಅಪಾಯದಲ್ಲಿರೋ ಮರನೂ ನಾವು ತೆರೆಯೋದು ತುಂಬಾ ಕಷ್ಟ ಇದೆ. ನಮ್ಗೆ ನಿಮ್ಮೂರು ಕಂಡ್ರೆ ಭಯ. ಇಲ್ಲಿ ಮಾಹಿತಿ ಹಾಕೋರು ಜಾಸ್ತಿ, ಮತ್ತೆ ಈ ಮರಗಳನ್ನ ಒಂದು ಮುಟ್ರು ಕೂಡ ಕೇಳೋರು ಜಾಸ್ತಿ, ಮತ್ತೆ ಪರಿಸರ ಪ್ರೇಮಿಗಳು ಜಾಸ್ತಿ. ಅದರಿಂದ ನಮ್ಗೆ ಬಹಳ ತೊಂದರೆ ಆಗ್ತಿದೆ. ನಾವು ಜನಕ್ಕೆ ಸಹಕರಿಸಬೇಕು, ಜನಕ್ಕೆ ಅನುಕೂಲ ಆಗೋ ರೀತಿ ಈ ತರ ಅಪಾಯದಲ್ಲಿರೋ ಮರಗಳನ್ನೆಲ್ಲ ತೆರಿಬೇಕು ಅನ್ನೋದು ನಮ್ದು ಉದ್ದೇಶ. ಆದ್ರೆ ನಿಮ್ಮೂರ ಒಂದು ಇತ್ತೀಚಿನ ಬೆಳವಣಿಗೆಗಳು ನೋಡಿದ್ರೆ ನಾವು ಒಂದು ಕೊಂಬೆ ತರರು ಕೂಡ ಮಾರಣ ಹೋಮ ನಡೆದಿದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಾರೆ. ಅದರಿಂದ ನಮ್ಗೆ ಭಯ ಆಯ್ತದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಮೇಲಧಿಕಾರಿಗಳು ತಿಳಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಫಾರೆಸ್ಟ್ ಅವರು. ಇದು ಫಾರೆಸ್ಟ್ ಇಲಾಖೆ, ಟಿ ಬೆಟ್ಟಳ್ಳಿ ಅರಣ್ಯ ಇಲಾಖೆ. ಅವರು ಈ ತರದ ಅಪಾಯದಲ್ಲಿರೋ ಮರಗಳನ್ನ ರೈತರು ಅಥವಾ ಸಾರ್ವಜನಿಕರು ಅರ್ಜಿ ಕೊಟ್ರೆ ಏನ್ ಮಾಡ್ತಿದ್ರು, ಮೊದಲು ಫಾರೆಸ್ಟ್ ಇಲಾಖೆ ಅದನ್ನ ಬಂದು ಪರಿಶೀಲಿಸಿ ಅದನ್ನ ಹರಾಜು ಮಾಡೋದು ಲೇಟ್ ಆಗ್ತಿತ್ತು. ಯಾಕಂದ್ರೆ ಇದನ್ನ DF ಅವರು ACP ಅವರೇ ಬಂದು ಹರಾಜು ಮಾಡ್ಬೇಕು ಈಗಿನ ಕಾನೂನು ಪ್ರಕಾರ. ಅದಕ್ಕೇನ್ ಮಾಡ್ತಿರೋ ಅವರು, ಇದನ್ನ ತರದು ಯಾರ್ಡ್ಗೆ ಹಾಕ್ತಿರೋ, ಎಲ್ಲಿ ನಿಲ್ಸೋಗಿದೆ ಯಾರ್ಡ್ಗೆ. ಇದೇನಾಗಿದೆ ಅಂದ್ರೆ ಈಗ ನಮ್ಮಲ್ಲಿ ಒಂದು ಸಣ್ಣ ಕೊಂಬೆ ತರರು ಕೂಡ ವಿರೋಧ ಮಾಡೋರು ಜಾಸ್ತಿ ಇದೆ. ಇಲ್ಲಿ ಆ ಪಕ್ಷ ಈ ಪಕ್ಷ ಅನ್ನೋ ವಿರೋಧ ಮಾಡೋರು ಜಾಸ್ತಿ ಇದ್ದಾರೆ. ಅದರಿಂದ ಈ ತರ ಪರಿಸ್ಥಿತಿ ಬಂದೈತೆ. ಇಲ್ಲಿ ಯಾರ್ದು ತಪ್ಪಿಲ್ಲ, ಅಥವಾ ಫಾರೆಸ್ಟ್ ಇಲಾಖೆ ಇರ್ಬೋದು, ಅಥವಾ ಮತ್ತೆ ನೀರಾವರಿಗೆ ಏನು ಸಮಸ್ಯೆ ಆಗಿದೆ ಅಂದ್ರೆ, ಈಗ ಒಂದು 3 ತಿಂಗಳು ನೀರಾವರಿಲಿಕ್ಕೆ ನೀರನ್ನ ನಿಲ್ಲಿಸಿದ್ರು. ಯಾಕಂದ್ರೆ ಉನ್ನತೀಕರಣ ಮಾಡ್ತಿರಲ್ಲ. ಈಗ ಮೊದಲು ಅರ್ಧ ಕಾಲುವೆ ನೀರು ಹೋಗ್ತಿತ್ತು, ಈಗ ಪೂರ್ತಿ ಹೋಗ್ತಿದೆ. ಅದು ಪೂರ್ತಿ ನೀರು ಹೋಗೋದ್ರಿಂದ ಏನಾಗುತ್ತೆ, ಅದು ಕೂಡ ನೀರು ಸೀಪೇಜ್ ಆಗ್ತಿದೆ. ಅದರಿಂದನೂ ಕೂಡ ಇದು ಈ ತರ ಆಗೋ ಪರಿಸ್ಥಿತಿ ಇದೆ. ಈಗ ನೋಡಿ ನೀವೇ ಇಲ್ಲಿ ಏನಿದೆ, ಈ ಹೆಚ್ಚು ಕಡಿಮೆ ಒಂದು 25-30 ಮರ ಹತ್ರ ಇದ್ದಾವೆ. 30 ಮರ ಹತ್ರ ಇದ್ದಾವೆ. ಬೀಳ್ಬೋದು. ಇದು ಯಾವುದು ಈಗ ನೋಡಿ, 5 ನಿಮಿಷ ಹೆಚ್ಚು ಕಡಿಮೆ ಆಗಿರೋ, ಹೆಚ್ಚು ಕಡಿಮೆ ಇಲ್ಲಿ ಒಂದು 2-3 ಜನ ಮತ್ತೆ ಒಂದು 4-6 ಆಡು ಕುರಿ ದನಗಳು ಹೋಗ್ತಿದ್ದು. ಆಗ ಯಾವ ಪರಿಸರ ಪ್ರೇಮಿನೂ ಬಂದು ನಾ ಯಾರನ್ನೂ ಕಾಪಾಡ್ತಿರಲಿಲ್ಲ. ಜನ ಸಾಯೋದಕ್ಕೆ ಮುಂಚೆನೆ ಎಚ್ಚರಿಕೆಯಾಗಿ, ಜನಕ್ಕೆ ಅಪಾಯಕ್ಕೆ ಮುಂಚೆನೆ ಇದನ್ನೆಲ್ಲ ತರದು ಇದನ್ನ ಜನಕ್ಕೆ ರಕ್ಷಣೆ ಕೊಡ್ಬೇಕು ಅನ್ನೋದು ಎಲ್ಲ ಕೇಳ್ಕೊತೀವಿ ಗ್ರಾಮಸ್ಥರು. ಅಂದಾಜು ಒಂದು 50-60 ಮರ ಬರ್ತವೆ ಈ ಲೈನಲ್ಲಿ. ಬೀಳಂತದ್ದು ಈಗ ನೀವೇ ನೋಡಿ, ಈಗ ನೋಡಿದ್ರೆ ಗೊತ್ತಾಗತ್ತಲ್ಲ ನಿಮ್ಗೆ. ಒಂದು ವಿಡಿಯೋ ಮಾಡಿ, ಯಾವ ಸ್ವಲ್ಪ ಗಾಳಿ ಬರ್ತಾ ಬಿಸಿರು ಈ ತರ ಬಿದ್ದೋಯ್ತವೆ. ಫಾರೆಸ್ಟ್ ಅವ್ರಿಗೆ ನಾನು ಎಷ್ಟೋ ಸಲ ಫೋನ್ ಮಾಡಿ ಹೇಳಿದೀನಿ, ಮತ್ತೆ ಮೌಖಿಕವಾಗಿ ತಿಳಿಸಿದ್ದೀನಿ, ಅವ್ರನ್ನ ಸ್ಪಾಟಿಗೆ ಕರ್ಕೊಂಡು ತೋರಿಸಿದ್ದೀನಿ. ಅವ್ರು ಹೇಳೋದಿಷ್ಟೇ, ನಾವು ಮೊದಲು ಈ ತರ ಸಾರ್ವಜನಿಕರು ಒಂದು ಈ ತರ ಸಂದರ್ಭ ತೋರಿಸಿದ್ರೆ ನಾವು ಮೊದಲು ಇಳುವರಿ ಮಾಡ್ತಿದ್ವಿ. ಇದನ್ನ ಈಗ ಮಾಡೋಕ್ಕಾಗಲ್ಲ. ನಿಮ್ಮೂರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ತರ ಪರಿಸ್ಥಿತಿ ಬಂದಾಗ ಎದುರೋದ ಅವಶ್ಯಕತೆ ಇಲ್ಲ. ಅವರು ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳಬೇಕು. ಆದ್ರಿಂದ ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ಈ ತರ ಅಪಾಯದ ಪರಿಸ್ಥಿತಿಲಿ ಇರೋವನ್ನ ತರದು ಸಾರ್ವಜನಿಕವಾಗಿ ನೀವು ಅನುಕೂಲ ಮಾಡ್ಕೋ ಅಂತ ಕೇಳ್ಕೊಳ್ತೀವಿ.